ಈ ರೀತಿಯಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಾವು ತಯಾರು ಮಾಡೋದಾಗಿದ್ದರೆ ಇದು ನಮ್ಮ ಆರೋಗ್ಯನ ಕೂಡ ತುಂಬ ಸುಧಾರಿಸುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಇದನ್ನು ತುಂಬ ಇಷ್ಟಪಡ್ತಾರೆ. ಅದಲ್ಲದೆ ಇದು ಸುಲಭವಾಗಿ ನೀವು ಮನೆಯಲ್ಲೇ ಕೆಲವೇ ನಿಮಿಷದಲ್ಲಿ ತಯಾರು ಮಾಡ್ಬೋದು. ಹಾಗಾದರೆ ಆ ರೆಸಿಪಿನ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶ್ರೀ ನಳಪಾಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವೇನಪ್ಪ ಅಂತಂದರೆ ಅಕ್ಕಿ ಹಿಟ್ಟಿನಿಂದ ಒಂದು ವಿಶೇಷವಾದಂಥ ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡೋಕೆ ಹೊರಟಿದ್ದೀವಿ. ಅದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ನಾವು ನೋಡೋಣ. ಸ್ನೇಹಿತರೆ, ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬೇಕಾದಂಥ ಸಾಮಗ್ರಿ 1 ರಿಂದ 2 ಗ್ಲಾಸ್ ನೀರು, 1 ರಿಂದ 2 ಚಮಚ ಹರಳುಪ್ಪನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಡಬೇಕು. ನಂತರ ನಾವಿಲ್ಲಿ 250 ಗ್ರಾಮ್ವರೆಗೂ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಮತ್ತು ಮೇಲ್ಗಡೆ ಸ್ವಲ್ಪ ಅದಕ್ಕೆ ಹಚ್ಕೊಳ್ಳೋಕೆ ಕೂಡ ಒಂದು ಬೌಲ್ನಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಂಡು ಇಟ್ಕೋಬೇಕು. ನಂತರ ನಾವಿಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಗಂಟಿಲ್ದಾಗೆ ಚೆನ್ನಾಗಿ ಆ ಕುದಿಲಿಕ್ಕಿಟ್ಟಿರೋಂತಹ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಬೇಕು. ನೋಡ್ತಾ ಇರಲ್ಲ, ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಬಿಟ್ಟು ನಂತರ ಕುದೀತಿರೋಂಥ ಬಿಸಿ ನೀರನ್ನು ಇದರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ನಂತರ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಟ್ಟು ಅದರಿಂದ ನಾವು ಯಾವ ರೀತಿಯಾಗಿ ಅಕ್ಕಿ ರೊಟ್ಟಿನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ಕಲಸಿ ರೆಡಿ ಮಾಡಿರ್ತಕ್ಕಂಥ ಹಿಟ್ಟಿನಿಂದ ಉಂಡೆಯನ್ನು ತೊಗೊಂಡ್ಬಿಟ್ಟು ನಾವೇನಪ್ಪ ಅಂದರೆ ರೊಟ್ಟಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಅದನ್ನು ತಟ್ಬಿಟ್ಟು ಅಗಲವಾಗಿ ಏನಪ್ಪ ಅಂದರೆ ಒಂದು ಗೋಲಾಕಾರದ ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಆಪ್ಷನ್ ಏನಪ್ಪ ಅಂತಂದರೆ ಕೆಲವೊಮ್ಮೆ ಅಕ್ಕಿ ಹಿಟ್ಟನ್ನು ಪ್ರಿಪೇರ್ ಮಾಡೋಕ್ಕೆ ಚಪಾತಿ ಹಾಗೆ ಲಟ್ಟಿಸ್ಬಿಟ್ಟು ಹಾಗೂ ಕೂಡ ನೀವು ಇದನ್ನು ಪ್ರಿಪೇರ್ ಮಾಡಿ ನಾವೇನಪ್ಪ ಅಂದರೆ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಬೋದು. ನಂತರ ಇದನ್ನು ಹಂಚಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ವಲ್ಪ ಕುದಿಯುತ್ತಿರೋ ನೀರನ್ನು ಹಚ್ಚಿಬಿಟ್ಟು ಚೆನ್ನಾಗಿ ನಾವು ಅದನ್ನು ಬೇಯಿಸಬೇಕು. ನಂತರ ಬಿಸಿ ಬಿಸಿಯಾಗಿರೋಂತಹ ಅಕ್ಕಿ ರೊಟ್ಟಿ ತಿನ್ನೋಕ್ಕೆ ಅಥವಾ ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ. ಇದರಿಂದ ನೀವು ವೀಕೆಂಡ್ನಲ್ಲಿ ಝಟ್ಪಟ್ಟಾಗಿ ರೆಡಿ ಮಾಡಿಬಿಟ್ಟು ಈ ಒಂದು ಸ್ಪೆಷಲ್ ಆಗಿರೋಂಥ ಅಕ್ಕಿ ಹಿಟ್ಟಿನ ರೊಟ್ಟಿಯಿಂದ ನಮಗೆ ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಇದನ್ನು ನೀವು ಚೆನ್ನಾಗಿ ಮತ್ತೊಮ್ಮೆ ಬೆಂಕಿಯಲ್ಲಿ ಬೇಯಿಸ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋ ಹಾಗೆ ನೋಡಿಕೊಂಡ್ರೆ ಅದು ತಿನ್ನೋಕ್ಕೆ ಇನ್ನೂ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಯಾವ ರೀತಿ ಬಂತು ಮತ್ತು ಇದು ನೀವು ಮನೇಲಿ ಟ್ರೈ ಮಾಡಿದ್ರೆ ಅನ್ನೋದನ್ನು ಕಮೆಂಟ್ನಲ್ಲಿ ಹೇಳೋಕ್ಕೆ ಮರಿಬೇಡಿ. ಹಾಗಾದ್ರೆ ಸ್ನೇಹಿತರೆ, ಈ ಅಕ್ಕಿ ರೊಟ್ಟಿ ಮತ್ತು ಕಾಳು ಪಲ್ಯ ಮಾಡುವಂತಹ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ರೆಸಿಪಿ ಮಾಹಿತಿಗಾಗಿ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮತ್ತು ರುಚಿಕರ ಮತ್ತು ಆರೋಗ್ಯಕರವಂಥ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕೂಡ ಕಾಪಾಡ್ಕೊಳ್ಳಿ. ಟೇಕ್ ಕೇರ್. ಟಾಟಾ. ಬಾಯ್ ಬಾಯ್.